ಗಾಡಿ ನೋಡ ಅಲ್ಲಿ ನೋಡ ಏನಾಗೈತೆ ನೋಡಿನ ಗಾಡಿ ನೋಡ್ದ ಎಷ್ಟು ಏಟ್ ಆಗೈತೆ ಗೊತ್ತಾ ನಿನಗೆ ತಪ್ಪೈತೆ ನಿನ್ನ ನೋಡ್ಕೊಂಡ್ ಬರ್ಬೇಕಾಗಿತ್ತು ಏನ್ ಮಾಡ್ಕ ಏನು ಸುಮ್ನಿರಿ ನಾನಿದ್ದೀನಲ್ವಾ ನಾನು ನೋಡ್ತೀನಿ ಏನಾಗಿದೆ ಅಂತ ಹಾ ಓಹೋ ಸರಿಯಾಗಿ ಏಟಾಗಿದೆ ಇವನ್ ಗುರಿ ತಾಂಬಂದು ಎಲ್ಲ ಜಗ್ಲಾಡ್ಬಾರ್ದು ರೋಡಲ್ಲಿ ನೋಡಿದವ್ರು ಏನಂತಾರೆ ಈಗ ನೋಡಿ ನೀವ್ ಗುದ್ದಿದ್ದೀರಾ ಅಂತ ಅವ್ರು ಹೇಳ್ತಾರೆ ನೀವ್ ಗುದ್ದಿದ್ದೀರಾ ಅಂತ ಅವ್ರು ಹೇಳ್ತಾರೆ ಒಟ್ನಲ್ಲಿ ಇಬ್ರು ಗುದ್ದಿದ್ ಲೆಕ್ಕನೆ ತಾನೆ ನಾವ್ ಯಾವತ್ತು ಇನ್ನೊಬ್ರು ದೃಷ್ಟಿಲಿ ನಿಂತು ಯೋಚನೆ ಮಾಡ್ಬೇಕು ಹಾ ಎಷ್ಟು ಕಷ್ಟ ಆಯ್ತಾ ಗೊತ್ತಾ ಸರ್ ಕಷ್ಟ ಅನ್ನೋದು ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಆ ದೇವ್ರು ಕೊಟ್ಟಿರೋ ವರ ಇದ್ದಂಗೆ ಈಗ ಯಜಮಾನ್ರನ್ನೇ ತಾಳೆ ಯಜಮಾನ್ರಿಗೆ ಏನ್ ಕಷ್ಟ ಇಲ್ಲ ಅಂತನಾ ಹೇಳಿ ಯಜಮಾನ್ರೆ ಹ್ಞೂ ಸರ್ ನನ್ ಕಷ್ಟ ಎಷ್ಟಿದೆ ಅಂತ ನನ್ನ ಹೆಂಡತಿ ಕೇಳಿ ಹೇಳ್ತಾಳೆ ಯಜಮಾನ್ರೆ ಫ್ಯಾಮಿಲಿ ವಿಷಯ ಎಲ್ಲ ರೋಡಲ್ಲಿ ಮಾತಾಡಬಾರ್ದು ಆಯ್ತಾ ನೋಡಿ ಯಜಮಾನ್ರಿಗೆ ಎಷ್ಟು ಕಷ್ಟ ಇದೆ ಎಲ್ರಿಗೂ ಕಷ್ಟ ಇರುತ್ತೆ ನನಗೆ ಎಷ್ಟು ಕಷ್ಟ ಇದೆ ಗೊತ್ತಾ ಹಾಗಂತ ರೋಡಲ್ಲಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಜಗಳಾಡಬಾರ್ದು ಅರ್ಥ ಆಯ್ತಾ ಈಗ ನೋಡಿ ನೀವು ಜಗಳಾಡಿದ್ರಿಂದ ಎಷ್ಟು ಟ್ರಾಫಿಕ್ ಆಗಿದೆ ನೋಡಿ ನೋಡಿ ನಿಮ್ಮಿಂದ ಎಲ್ರಿಗೂ ತೊಂದರೆ ಅಲ್ವಾ ತೆಗಿರಿ ಗಾಡಿ ತೆಗಿರಿ ಆ ಬೈಕ್ ಯಾರ್ದು ತೆಗಿರಿ ಬೈಕ್ನ ಸೈಡಿಗೆ ಬಾಪ ಹೋಗಿ ಎಲ್ಲ ಎಲ್ಲ ಹೋಗಿ ಇದು ನಮ್ ಗಾಡಿ ಪಾಸ್ ಆಗುತ್ತೆ ತಾನೆ ಹಾ ಆಗುತ್ತೆ ಸರ್ ನೀನು ಹೋಗಪ್ಪ ಬನ್ನಿ ಹೋಗಿ ಹೊಡಿ ಅಣ್ಣ ಅಣ್ಣ ಬನ್ನಿಲಿ ನಮ್ ಕಾರ್ ಪಾಸ್ ಆಗುತ್ತೆ ಸಾಕು ಬನ್ನಿ ಯಜಮಾನ್ರೆ ಏನ್ ಮೇಡಮ್ ಕ್ಯಾಬಾ ಅಣ್ಣ ಹತ್ರ ಬನ್ನಿ ಕೈ ಕೊಡಿ ಬನ್ನಿ ಕೊಡಿ ಕೈ ಮುಗಿತಾ ಜೀವನದಲ್ಲಿ ಯಾವತ್ತು ಪ್ರಶಾಂತವಾಗಿರಿ ಏನು ಸಿಗಲ್ಲ ಈ ತರ ರೋಡಲ್ಲೆಲ್ಲ ನಿನ್ ಜಗಳಾಡಿದ್ರೆ ನಮ್ಮ ಮರ್ಯಾದೆನೇ ಹೋಗೋದು ನೋಡಿದವ್ರು ಏನ್ ಅನ್ಕೋತಾರೆ ಬನ್ನಿ ಮೇಡಮ್ ಇಲ್ಲೇ ಇದೆ ಕ್ಯಾಬ್ ಈ ತರ ರೋಡಲ್ಲಿ ಇಂಡಿಸೆಂಟ್ ಆಗೆಲ್ಲ ಬಿಹೇವ್ ಮಾಡಬಾರ್ದು ಹೊರಡೋಣ ಬನ್ನಿ ನೋಡಿ ಸರ್ ಬನ್ನಿ ಸರ್ ಹೊರಡೋಣ ಹಾ ಹೊರಡುವ ನಾವೆಲ್ಲರೂ ಒಂದೇ ಫ್ಯಾಮಿಲಿ ಸರ್ ನೋಡ್ರಿ ಪೆಟ್ರೋಲ್ಗೆ ಎಷ್ಟು ಖರ್ಚಾಗುತ್ತೋ ಎಲ್ಲ ನಿಮ್ದೆ ನಂದು ಪುಟ್ಟಿದ್ದು ಒಂದು ಬಿಲ್ಲು ಮೇಡಮ್ದು ಸಪ್ರೇಟ್ ನೋಡಿ ನನಗೆ ಗೊತ್ತಿಲ್ಲ ನನಗೆ ನನ್ನ ದುಡ್ಡು ಕೊಡ್ಬೇಕಷ್ಟೇ ನೀವು ಮಿಸ್ ಆಗಿ ನನ್ನ ಕಣ್ಮುಂದೆ ಬಂದ್ರು ಕಣ್ಮುಚ್ಕೊಂಡ್ಬಿಡ್ತೀನಿ 1977 ಪೂರ್ತಿ ಎಲ್ಲ ಕೇಳ್ಬಿಡಿ ನನ್ ಪಾಲಿನ ಮಾತ್ರ ಹಾಕ್ತಿದ್ದೀನಿ ಅರ್ಧ ಸರ್ವರ್ ಬಿಸಿ ಅಂತ ಬರ್ತಿದೆ ಸರಿ ಹೋದ್ಮೇಲೆ ಕಳಿಸ್ತೀನಿ ನನ್ನ ಹತ್ರ ಇರೋದು 100 ರೂಪಾಯಿ ನೀವೇ ಇಟ್ಕೊಳ್ಳಿ 40 ರೂಪಾಯಿ ರೈಸ್ ಬಾತ್ 30 ರೂಪಾಯಿ ಬಳೆ 10 ರೂಪಾಯಿ ಜೋಳ ಇನ್ 20 ರೂಪಾಯಿ ನೀವೇ ಇಟ್ಕೊಂಡು ಪುಣ್ಯ ಕಟ್ಕೊಳ್ಳಿ ಈ ಜೀವನದಲ್ಲಿ ಮುಖ ನಾನು ಯಾವತ್ತೂ ನೋಡಲ್ಲ ನೀನಾ ಯಾರನ್ನ ನೋಡ್ಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರು ಈ ತರ ಪ್ರತ್ಯಕ್ಷ ಆಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ದೇವ್ರೆ ಯಾಕಪ್ಪ ಈ ತರ ಮಾಡ್ಬಿಟ್ಟೆ ದೇವ್ರೆ ಇವಳ ಬೇಡಿಕೆ ಅಂತೂ ನೀನು ಈಡೇರಿಸ್ಲಿಲ್ಲ ಅಟ್ಲೀಸ್ಟ್ ನಾನ್ ಕೇಳ್ಕೊಂಡಾಗ್ಲಾದ್ರು ಇವಳು ಕಣ್ಮುಂದೆ ಬರ್ದಿರೋ ತರ ಮಾಡ್ಬೋದಿತ್ತಲ್ಲಪ್ಪ ಯಾವ ಜನ್ಮದಲ್ಲೂ ಮಾಡ್ದಿರೋ ಪಾಪನ ಈ ಜನ್ಮದಲ್ಲಿ ಮಾಡಿದೀನಿ ಅನ್ಸುತ್ತೆ ಅದಕ್ಕೆ ಪದೇ ಪದೇ ಸಿಗ್ತಿದ್ದೀರಾ ನಾನು ಸ್ವಲ್ಪ ಜಾಸ್ತಿನೇ ಪಾಪ ಮಾಡಿದೀನಿ ಅಂತ ನಿನ್ನ ನೋಡಿದ್ಮೇಲೆ ಅನ್ನಿಸ್ತಿದೆ